ನಿಮ್ಮ ಮಣ್ಣಿನ pH 8ಕ್ಕಿಂತ ಹೆಚ್ಚು ಅಥವಾ 6ಕ್ಕಿಂತ ಕಡಿಮೆ ಇದೆ ಅಂತ ಚಿಂತೆ ಮಾಡಬೇಡಿ. ಮಣ್ಣನ್ನು ಮತ್ತೆ ಫಲವತ್ತಾಗಿಸಲು ಕೆಲವು ಸುಲಭ ಉಪಾಯಗಳಿವೆ ನೋಡಿ. ನಿಮ್ಮ ಮಣ್ಣಿನ pH 8ಕ್ಕಿಂತ ಹೆಚ್ಚಿದರೆ ಅದನ್ನು ಕಳಪೆ ಮಣ್ಣು ಎನ್ನಲಾಗುವುದು. ಇದಕ್ಕೆ ಜಿಪ್ಸಮ್ ಬಳಸುವುದು ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದರ ಜೊತೆಗೆ ದೈಂಚ್ಯಾದಂತಹ ಹಸಿರು ಗೊಬ್ಬರಗಳನ್ನು ಬೆಳೆಸಿ ಮಣ್ಣಿನಲ್ಲಿ ಉಳುಮೆ ಮಾಡಿದರೆ ಅದು ಮಣ್ಣಿನ pH ಅನ್ನು ಕಡಿಮೆ ಮಾಡಿ ಒಳಗಡೆ ಲಾಕ್ ಆಗಿರುವ ಪೋಷಕಾಂಶಗಳನ್ನು ಗಿಡಗಳಿಗೆ ಸಿಗುವಂತೆ ಮಾಡುತ್ತೆ. ಒಂದು ವೇಳೆ pH 6ಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲೀಯ ಮಣ್ಣಾಗಿರುತ್ತೆ. ಇಂತಹ ಮಣ್ಣಿನಲ್ಲಿ ಸಸ್ಯಗಳಿಗೆ ನೀವು ಹಾಕಿದ DAP ಅಥವಾ ರಂಜಕದ ಸತ್ವ ಸರಿಯಾಗಿ ಸಿಗುವುದಿಲ್ಲ. ಇದಕ್ಕೆ ಪರಿಹಾರವೆಂದರೆ ಕೃಷಿ ಸುಣ್ಣವನ್ನು ಮಣ್ಣಿಗೆ ಸಿಂಪಡಿಸುವುದು. ಹಾಗೆಯೇ ಇಂತಹ ಸಮಯದಲ್ಲಿ ಯೂರಿಯಾ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಅದರ ಬದಲಿಗೆ ಮಣ್ಣಿನ ಗುಣ ಸುಧಾರಿಸುವ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಗೊಬ್ಬರವನ್ನು ಬಳಸಿ. ಮಣ್ಣಿನ pH ಎಷ್ಟೇ ಇರಲಿ ನೀವು ಪ್ರತಿ ವರ್ಷ ಮರೆಯದೆ ಜಾನುವಾರು ಗೊಬ್ಬರ ಅಥವಾ ಕಂಪೋಸ್ಟ್ ಅನ್ನು ಬಳಸಲೇಬೇಕು. ಏಕೆಂದ್ರೆ ಇದು ಮಣ್ಣಿನ ಆರೋಗ್ಯವನ್ನು ನೈಸರ್ಗಿಕವಾಗಿ ಕಾಪಾಡುತ್ತೆ. ನೀವು ಈ ಸರಳ ವಿಧಾನಗಳನ್ನು ಅನುಸರಿಸಿದರೆ ಕಡಿಮೆ ಗೊಬ್ಬರ ಬಳಸಿದರೂ ಕೂಡ ಭರ್ಜರಿ ಇಳುವರಿ ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ಕೃಷಿ ಸಲಹೆಗಳಿಗಾಗಿ ಈಗಲೇ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.